ಹುಡುಗ ನನ್ ಕಣ್ ಮುಂದೆನೇ ಇದ್ದಾನಣ್ಣ, ಶೂಟ್ ಮಾಡುವಂತ್ಯಾ? ಕೈ ಮುಗ್ದು ಅವ್ನ್ ಕಾಲಿಗೆ ಬೀಳು. ಅಯ್ಯ ನಿನ್ನ ಶೂಟ್ ಮಾಡಲೇ. ಸರಿ ಅಣ್ಣ. ಬೇಕಪ್ಪ ಇದೇಗಿದೆ, ನಿನ್ ಮುಖ ತರನೇ ಇದೆ. ಭಯ್ಯ ಅಲ್ಲಿ ನೋಡು. ಭಯ್ಯ ಆಗ್ಲೇ ರೋಡ್ ಮೇಲೆ ಮಿಸ್ ಆದ. ಸಡನ್ ಆಗಿ ಹೋಗಿ ಹಿಡ್ಕೊಂಡ್ರೆ ಭಯ ಪಡ್ತಾನೆ. ಸೈಲೆಂಟ್ ಆಗಿ ಹೋಗಿ ಎತ್ಕೊಂಡು ಹೋಗ್ಬಿಡೋಣ, ಈ ಸರಿ ಮಿಸ್ ಆಗ್ಬಾರ್ದು. ನೋಡಿರಿ, ಮಾವ, ಈ ಹುಡ್ಗ ಯಾರು? ಆ ಹುಡುಗ ತಪ್ಪಿಸ್ಕೊಂಡ್ ಬಿಟ್ರೆ ಅವ್ರ ಅಪ್ಪ ಅಮ್ಮಂಗ್ ಕೊಡೋಣ ಅಂತ ನಾನು ಭಯ್ಯನೇ ಎತ್ಕೊಂಡ್ ಬಂದ್ವಿ. ಜೊತೆಗೆ 25 ಲಕ್ಷ ರಿವಾರ್ಡ್ ಇದೆ ಅಂತ ಪೇಪರ್ ಅಲ್ಲಿ ನೋಡಿದ್ವಿ. ಜೊತೆಗೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಗುತ್ತೆ. ನೀವ್ ಹೀಗ್ ಮಾಡಿದ್ದು ದುಡ್ಡಿಗೆ ಆದ್ರೂ ಈ ಮಗುನ ಅವ್ರ ಪೇರೆಂಟ್ಸ್ಗೆ ಒಪ್ಸಿದ್ರೆ ಅವರು ನಿಜವಾಗ್ಲೂ ತುಂಬಾ ಖುಷಿ ಪಡ್ತಾರೆ. ವೆಲ್ಕಮ್ ಟು ಸಾಕ್ಷಿ ನ್ಯೂಸ್. ಪ್ರಮುಖ ಪರಿಶ್ರಮಿಕ ಸುರೇಶ್ ಗ್ರೂಪ್ ಆಫ್ ಕಂಪನಿ ಎಂಡಿ ಪ್ರಸಾದ್ ಶೆಟ್ಟಿ ಅವರ ಮೊಮ್ಮಗ ಅರ್ಧ ಗಂಟೆ ಮುಂಚೆ ಟೌನ್ ಹಾಲ್ ಹತ್ರ ಇರೋ ಕಲಾಕ್ಷೇತ್ರದಲ್ಲಿ ಕಿಡ್ನಾಪ್ ಆಗಿದ್ದಾನೆ. ಮಗುವಿನ ಪರ್ಸನಲ್ ಬಾಡಿ ಗಾರ್ಡ್ಸ್ ಮಗುನ ಸ್ಕೂಲಿಂದ ಮನೆ ಕರ್ಕೊಂಡ್ ಬರ್ತಿರ್ಬೇಕಾದ್ರೆ ಮಗು ಹೊಸ ಸೂಟ್ ಬೇಕು ಅಂತ ಹಠ ಮಾಡ್ತಿದ್ರೆ ಮಗುನ ಕಲಾ ಮಂದಿರ್ಗೆ ಕರ್ಕೊಂಡು ಹೋದ್ರು. ಅಷ್ಟರಲ್ಲೇ ಗೂಂಡಾಗಳು ಸ್ಮೋಕ್ ಬಾಂಬ್ ನ ಎಸ್ದು ಮಗುನ ಕಿಡ್ನಾಪ್ ಮಾಡಿದ್ದಾರೆ. ಮಗುನ ಕಾಪಾಡೋ ಬರ್ದಲ್ಲಿ ಬಾಡಿ ಗಾರ್ಡ್ ಗೆ ಬುಲೆಟ್ ತಗ್ಲಿರೋದ್ರಿಂದ ಸ್ಪಾಟ್ ಅಲ್ಲೇ ಅವರು ಮೃತವಾಗಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೂ ಮುಂಚೆ ಕೂಡ ಮಗುನ ಇದೇ ತರ ಕಿಡ್ನಾಪ್ ಮಾಡಕ್ ಹೋಗಿ ತಪ್ಪಿಸ್ಕೊಂಡಿದ್ದಾರೆ. ಇದೇ ಬುಲೆಟಿನ್ ಅಪ್ಡೇಟ್ಸ್. ಮತ್ತಷ್ಟು ನ್ಯೂಸ್ಗೋಸ್ಕರ ನೋಡ್ತಾರೆ ಸಾಕ್ಷಿ ನ್ಯೂಸ್. ಮಾವ, ನೀವ್ ನೋಡಿದ್ದು ಓಲ್ಡ್ ನ್ಯೂಸ್ ಅನ್ಸುತ್ತೆ. ಕಳ್ದೋಗಿರೋ ಮಗು ಆಲ್ರೆಡಿ ಪೇರೆಂಟ್ಸ್ ಸಿಕ್ಕಿದೆ. ಸಿಕ್ಬಿಟ್ಟಿದ್ನ ಅಂದ್ರೆ ಹುಡ್ಗನ್ನ ಮತ್ತೆ ನೀವ್ ಕಿಡ್ನಾಪ್ ಮಾಡಿದೀರಾ? ಕಿಡ್ನಾಪ್ ಮಾಡಿದೀವಾ? ಲೇ 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 ಬೇಡ ಕಣ್ರೋ, ನನ್ ಸಾಯಿಸ್ಬೇಡಿ ಕಣ್ರೋ. ಲೇ ರಂಗ, ನಿಮ್ಮನ್ನೆಲ್ಲ ಅಣ್ಣನ ಹತ್ರ ಸೇರಿಸಿದ್ ನಾನೇ ಕಣ್ರೋ. ಲೇ ಏನು ಮಾಡ್ಬೇಡಿ ಕಣ್ರೋ, ಸಾಯಿಸ್ಬೇಡಿ ಕಣ್ರೋ. ಇಲ್ಲಡ ಅಡ ನನ್ ಬಿಟ್ಬಿಡೋಣ ಅಡ, ನೀವ್ ಕೈ ಮುಕ್ ಕೇಳ್ಕೊತೀರಣ ಅಡ, ನನ್ ಬಿಟ್ಬಿಡೋಣ ಅಡ, ಏನ್ ಮಾಡ್ಬೇಡ. ನಾನು ನಮ್ಮಮ್ಮನ್ನು ನಂಬಲಿಲ್ಲ, ನಮ್ಮಪ್ಪನ್ನು ನಂಬಲಿಲ್ಲ, ಆದ್ರೆ ನಿನ್ನ ನಂಬಿದೆ. ಆದ್ರೆ ನೀನು ಅಡ ಬೇಡ ಅಡ 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 ಅಡ, ನೀ ಕೈ ಮುಗಿತೀರಣ
ನನ್ನ ಕಮಿಟ್ಮೆಂಟ್ ಅಲ್ಲಿ ನಷ್ಟ ಆದ್ರೆ ಸಹಿಸ್ಕೋತೀನಿ, ಆದ್ರೆ ಮೋಸ ಮಾಡಿದ್ರೆ ಬಲಿ ಕೊಟ್ಟು ಬಿಡ್ತೀನಿ. ಕಿಡ್ನಾಪ್ ಆಗಿರೋ ಮಗುನ ತುಂಬಾನೇ ಹುಡುಕ್ತಾ ಇದ್ದಾರೆ ಅಂತ ಪೊಲೀಸರು ನಮ್ಗೆ ತಿಳಿಸಿದ್ದಾರೆ. ಮಗು ತಾಯಿ ನಮ್ಮ ಹತ್ರ ಲೈವ್ ಅಲ್ಲಿ ಮಾತಾಡ್ತಿದ್ದಾರೆ. ಅವ್ರು ಏನ್ ಹೇಳ್ತಾರೆ ಅಂತ ನೋಡೋಣ ಬನ್ನಿ. ನಮ್ ಮಗುನ್ ನಮ್ ವಾಪಸ್ ಕೊಟ್ಬಿಡಿ. ನಿಮಗೆ ಎಷ್ಟು ದುಡ್ಡು ಬೇಕಂದ್ರೂ ಕೊಡ್ತೀವಿ. ನಾನ್ ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವನ್ನ ಹುಡುಕ್ ಕೊಟ್ರೆ ಯಾರ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀವಿ. ಒಂದ್ ತಾಯಿ ನೋವನ್ನ ಅರ್ಥ ಮಾಡ್ಕೊಳ್ಳಿ. ನಮ್ ಮಗುನ ಹುಡುಕ್ ಕೊಡಿ. ಈ ಘಟನೆ ಮೇಲೆ ರಾಷ್ಟ್ರಪತಿಗಳು ಏನ್ ಹೇಳ್ತಿದ್ದಾರೆ ಅನ್ನೋ ಅಭಿಪ್ರಾಯನ ತಿಳ್ಕೊಳ್ಳೋಣ. ಕಿಡ್ನಾಪ್ ಮಾಡ್ದವನು ಯಾವನು ಅಂತ ನನಗೆ ಗೊತ್ತಾದ್ರೆ ಕತ್ರ ಸಾಕ್ಬಿಡ್ತಿಲ್ಲ ಅವನ್ನ. ಆ ಕಿಡ್ನಾಪ್ ಮಾಡಿರೋ ನನ್ನ ಕೈಗೆ ಸಿಕ್ಕಿದ್ರೆ ಕೂದಲು ಬದಲಿಗೆ ಕತ್ರ ಸಾಕ್ಬಿಡ್ತೀನಿ. ಆ ಹುಡುಗನ್ನ ಕಿಡ್ನಾಪ್ ಮಾಡಿದವ್ರು ನನಗೆ ಸಿಕ್ಕಿದ್ರೆ ಕೊಯ್ದು ಉಪ್ಪಾಕ್ತೀನಿ. ಏಯ್, ಮೊದಲ ಟಿವಿ ಆಫ್ ಮಾಡು. ಮಾತ್ರ ಅಲ್ಲ, ಛೇ. ಇಂಡಿಯಾ ಪೂರ್ತಿ ಏನ್ ಅನ್ಕೊಳ್ ಟಿವಿಲಿ ತೋರಿಸಿದ್ರೆ ಸಾಕು, ಪ್ರತಿಯೊಬ್ರು ಮಾತಾಡ್ತಾರೆ. ಭಯ್ಯ, ಎಲ್ಲಿಗೆ ಹೋಗ್ತಿದ್ಯಾ? ಪೊಲೀಸ್ ಸ್ಟೇಷನ್ಗೆ ಈ ಹುಡುಗನ ಬಿಟ್ಟು ಬರಕ್ಕೆ. ಬೇಡ ಭಯ್ಯ. ಲವ, ನಾವು ತಪ್ಪು ಮಾಡಿಲ್ಲ ಅಂತಂದ್ರೆ ನಾವ್ಯಾರಿಗೂ ಭಯ ಪಡೋದು ಬೇಡ. ಎಮೋಷನಲ್ ತಪ್ಪು ಡಿಸಿಷನ್ ತಗೋಬೇಡ ಭಯ್ಯ, ಪ್ಲೀಸ್. ಈ ಪೊಲೀಸ್ ಸ್ಟೇಷನ್ನು, ಅರೆಸ್ಟು, ಕಿಡ್ನಾಪು ಇದೆಲ್ಲ ಬೇಕಾ ನಮಗೆ? ಭಯ್ಯ, ನನ್ಕಿಂತ ದುಡ್ಡಿನ ಅವಶ್ಯಕತೆ ನಿನಗೆ ಇರೋದು. ಇಲ್ಲಿ ನೋಡಿ, ಲಾಸ್ಟ್ ಟೈಮ್ ಈ ಹುಡುಗ ಕಿಡ್ನಾಪ್ ಆದಾಗ ಯಾರೋ ಒಬ್ಬ ಕಾಪಾಡಿ ಕರ್ಕೊಂಡ್ ಬಂದಂತೆ. ಆಮೇಲೆ ಆ ವ್ಯಕ್ತಿನ ದಾರುಣವಾಗಿ ಕೊಂದ್ಬಿಟ್ರಂತೆ. ಹಾಗಂತ ಟಿವಿಲಿ ಹೇಳ್ತಿದ್ರು. ಇವನಕ್ ತಲೆ ಕೆಟ್ಟಿರೋ ಹಾಗಿದೆ. ಅಪ್ಪ ಫೋನ್ ಮಾಡ್ತಿದ್ದಾರೆ. ಸ್ಪೀಕರ್ ಹಾಕಿ ಮಾತಾಡು. ಹಲೋ. ಏನಮ್ಮ ಸುಬ್ಬು, ನಾನು ಮುಂಬೈನೆಲ್ಲ ಹುಡ್ಕೋದ್ನಮ್ಮ, ಅವನೆಲ್ಲೂ ಕಾಣಿಸ್ತಾನೆ ಇಲ್ಲ. ನಾಳೆ ಬೆಳಿಗ್ಗೆ ಅಷ್ಟಲ್ಲಿ ಬೆಂಗಳೂರಿಗೆ ಬಂದ್ಬಿಡ್ತೇನೆ. ಅಪ್ಪ, ನನ್ಗವ್ರು ಗೋವಾಯಿಂದ ಕಾಲ್ ಮಾಡಿದ್ರು. ಅಲ್ಲೇನ್ ಮಾಡ್ತಿದ್ದಾನಮ್ಮ? ಅಲ್ಲಿ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದಾನಂತೆ. ಗೋವಾದಲ್ಲಿ ಲವ್ವಾ? ಅವ್ನ ನಂಬರ್ ಹೇಳಮ್ಮ. ಪಬ್ಲಿಕ್ ಫೋನ್ ಇಂದ ಕಾಲ್ ಮಾಡಿದ್ದಪ್ಪ. ಕಾಲ್ ಬ್ಯಾಕ್ ಮಾಡಿದ್ರೆ ಸಿಗ್ತಾ ಇಲ್ಲ. ನಾನು ಈಗ್ಲೇ ಗೋವಾಗ್ ಹೋಗಿ ಅವನ ಕರ್ಕೊಂಡ್ ಬರ್ತೀನಮ್ಮ. ನೀನ್ ಹುಷಾರಾಗಿರೋ, ಸರಿನೇನಮ್ಮ? ಸರಿನಪ್ಪ. ಅಬ್ಬಾ, ಗೋವಾ ಅಂತೆ ಕಣೋ, ಅಲ್ಲಿ ಯಾವ ಕಡೆ ನೋಡಿದ್ರು ಗೊಂಬೆಗಳು ಗಮ್ಮತ್ತಾಗಿರ್ತಂತೆ. ಅವ್ರ ಮೊಮ್ಮಗನ್ ಕಾರಣದಿಂದ ನಾವು ಇಂಡಿಯಾ ಪೂರ್ತಿ ಸುತ್ತುತ್ತಾ ಇದ್ದೀವಿ ಕಣ್ರೋ. ಏನ್ರೋ ಅದು ಬಾಯ್ಗೆ ಬಂದಂಗ್ ಮಾತಾಡ್ತಿದ್ದೀರಾ? ಏನಿಲ್ಲ ಅಣ್ಣ, ಹಳೇಂದ್ರಿಗೋಸ್ಕರ ಪ್ಲಾನಿಂಗ್ ಮಾಡ್ತಾ ಇದೀವಿ. ನಿಮ್ ಪ್ಲಾನ್ ಮಾಡೋದ್ ಬಿಟ್ಟು ಮೊದ್ಲು ಎದ್ ಬಂದ್ರ. ಅಂಕಲ್, ನೀವೆಲ್ಲ ಯಾರು? ನಾವೆಲ್ಲ ನಿನ್ ಫ್ರೆಂಡ್ಸೇ. ಅಂಕಲ್, ನಮ್ಮ ಮಮ್ಮಿ ಹತ್ರ ಕರ್ಕೊಂಡೋಗಿ ಬಿಟ್ಬಿಡಿ ಅಂಕಲ್. ಕರ್ಕೊಂಡು ಹೋಗೋದಕ್ಕೆ ಕರ್ಕೊಂಡು ಬಂದೋ, ಆದ್ರೆ ನಾವು ಕರ್ಕೊಂಡು ಹೋಗೋವರೆಗೂ ನೀನ್ ಸೈಲೆಂಟ್ ಆಗಿರ್ಬೇಕು. ಓಕೆ ಅಂಕಲ್, ಇವತ್ತು ನನ್ನ ಹ್ಯಾಪಿ ಬರ್ಡೇ ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಆಂಟಿ. ಯಜಮಾನ್ರೆ, ನೀರು. ಅಮ್ಮ ಫೋನ್ ಮಾಡಿದ್ರು. ಇಲ್ಲ ಯಜಮಾನ್ರೆ, ಅವ್ರ ಜೊತೆ ನಾನು ಎಷ್ಟೇ ಮಾತಾಡಿದ್ರು ಅವ್ರು ನನಗೆ ಯಾವುದಕ್ಕೂ ಸ್ಪಂದಿಸ್ತಾನೆ ಇಲ್ಲ. ವಿಜಿ, ನಾಳೆ ಅಷ್ಟರಲ್ಲಿ ಮಗು ನಮ್ಮ ಮನೇಲಿರುತ್ತೆ ಅಂತ ಕಮಿಷನರ್ ಹೇಳಿದ್ದಾರೆ. ಪೊಲೀಸ್, ಪ್ರೆಸ್, ಮೀಡಿಯಾ ಎಲ್ಲರೂ ನಮ್ಮ ಮಗು ಮೇಲೆ ಫೋಕಸ್ ಇಟ್ಟಿದ್ದಾರೆ. ಪ್ಲೀಸ್ ನೀನೇನು ಟೆನ್ಷನ್ ಮಾಡ್ಕೋಬೇಡ, ಬಾ ಊಟ ಮಾಡು. ನನಗೆ ಹಸುವಾಗ್ತಿಲ್ಲ, ನನ್ನ ಒಂಟಿ ಹಾಕ್ಬಿಟ್ಬಿಡು ಪ್ಲೀಸ್. ಅಲ್ಲ, ನನ್ ಹಿಂಸೆ ಮಾತ್ ಕೇಳು. ಕೊಡ್ಬೇಡ ಪ್ಲೀಸ್. ಲೀವ್ ಮೀ ಅಲೋನ್. ಬಾ ಕುತ್ಕೋ. ಮಗು ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಗೊತ್ತಾಯ್ತಾ? ಇಲ್ಲ ಅಂಕಲ್, ಪ್ರೆಸ್ ನೋಟ್ ಕಳಿಸಿದ್ದೀನಿ, ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಬೇಗ ಗೊತ್ತಾಗುತ್ತೆ. ಅಂಕಲ್, ನಮಗೆ ಶತ್ರುಗಳು ಯಾರಾದರೂ ಇದ್ದಾರಾ? ನನ್ನ ಕೈ ಸಹಾಯ ಮಾಡುತ್ತೆ ಹೊರತು ಯಾವತ್ತೂ ದ್ರೋಹ ಮಾಡಲ್ಲ. ಹಾಗಿರೋವಾಗ ನಮಗೆ ಶತ್ರುಗಳಿರ್ತಾರ? ಮಗು ಎಲ್ಲಿದನೋ, ಹೇಗಿದನೋ, ತಿನ್ನೋ ಇಲ್ಲೋ ಏನೂ ಗೊತ್ತಿಲ್ಲ. ಲೇ,
ಅವನ್ ಕಟ್ಟು ಬಿಚ್ಚಾಕ್ರು. ಅಣ್ಣ ತಪ್ಪಾಗೋಯ್ತಣ್ಣ, ಪ್ಲೀಸ್ ಅಣ್ಣ ನನ್ನ ಕ್ಷಮಿಸ್ಬಿಡೋಣ. ನಿನ್ ಕಾಲಿಗೆ ಬೀಳ್ತೀರಣ್ಣ, ನಾನು ನಿನ್ ತಮ್ಮಂತರ ಅಲ್ವೇನಣ್ಣ, ಕ್ಷಮಿಸ್ಬಿಡೋಣ ಪ್ಲೀಸ್. ನನಗೆ ತಮ್ಮನ್ ತರ ಅಲ್ಲ ಕಣ, ತಮ್ಮನೇ ಕಣ. ಆದ್ರೂ ಯಾಕ್ರ ಹಿಂಗ್ ಮಾಡ್ತಾ ಇದ್ದೀರಾ? ಅವತ್ ಅವನು 10 ವರ್ಷ ನನ್ನ ಹತ್ರ ಕೆಲಸ ಮಾಡಿ ಆಫ್ಟರ್ ಆಲ್ 25 ಲಕ್ಷ ರೂಪಾಯಿಗೆ ಸಿಕ್ಕಿದ ಹುಡ್ಗನ್ ತಗೊಂಡೋಗಿ ಅವನಿಗೆ ಒಪ್ಪಿಸ್ಬಿಟ್ಟಿದ್ದಾನೆ. ಅದಕ್ಕೆ ನನ್ನ ಕೈಲಿ ಸತ್ತ. ಈ ಸರಿ ಮಗುನ ಸಾಯಿಸ್ಬಿಟ್ಟೆ ನಿಮ್ ಮುಂದೆ ಬರ್ತೀನಣ್ಣ, ನನ್ನ ನಂಬಣ್ಣ. ಸರಿ, ಲಾಸ್ಟ್ ಚಾನ್ಸ್, ಹೋಗೋ. ಸರಿ ಅಣ್ಣ. ಅಣ್ಣ, ಈ ಸಲ ಆ ಹುಡ್ಗನ್ ಏನಾದ್ರು ಬಿಟ್ರೆ ಒಬ್ಬನ್ನು ಉಳ್ಸಲ್ಲ. ಹೋಗೆ. ಈ ಸಲ ನಾನು ಸಾಯಿಸ್ಬಿಟ್ಟು